ಸಾವು ಎಂದರೇನು? ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಮನುಷ್ಯನಿಗೂ ಒಂದು ದಿನ ಕೇಳುವ ಪ್ರಶ್ನೆ, ನಾನು ಬದುಕಿದ್ದು ಏಕೆ? ಹೋಗುವುದು ಎಲ್ಲಿಗೆ? ಮನುಷ್ಯ ಎಷ್ಟು ದೊಡ್ಡವನಾದರೂ, ಎಷ್ಟು ಹಣ ಸಂಪಾದಿಸಿದರೂ, ಎಷ್ಟು ಜನ ಗೌರವಿಸಿದರೂ ಕೊನೆಗೆ ಅವನು ಹೋಗಬೇಕಾದ ಜಾಗ ಒಂದೇ, ಅದು ಸಾವು. ಅನ್ನೋ ಪದ ಕೇಳಿದ ತಕ್ಷಣ ಹಲವರಿಗೆ ಭಯ ಬರುತ್ತದೆ, ಮನಸ್ಸು ನಡುಗುತ್ತದೆ. ಆದರೆ ಯೋಚನೆ ಮಾಡಿ ನೋಡಿ, ಹುಟ್ಟಿದ್ದು ಸತ್ಯ ಅಂದ ಮೇಲೆ ಸಾವು ಕೂಡ ಸತ್ಯ ಅಲ್ಲವೇ? ಒಂದು ದಿನ ನಾವು ತುಂಬ ಪ್ರೀತಿಸಿದವರು ನಮ್ಮ ಕಣ್ಣ ಮುಂದೆ ಇರೋದಿಲ್ಲ. ಒಂದು ದಿನ ನಮ್ಮ ಹೆಸರನ್ನೇ ಕರೆದು ಮಾತನಾಡುತ್ತಿದ್ದವರು ಮೌನವಾಗಿ ಬಿಡುತ್ತಾರೆ. ಒಂದು ದಿನ ನಮ್ಮ ಕೈ ಹಿಡಿದು ನಡೆದವರು ಫೋಟೋದಲ್ಲಿ ಮಾತ್ರ ಉಳಿದು ಬಿಡುತ್ತಾರೆ. ಆಗ ಗೊತ್ತಾಗುತ್ತದೆ, ಜೀವನ ಅಂದರೆ ಒಂದು ಉಸಿರಿನ ಪ್ರಯಾಣ ಮಾತ್ರ ಅಂತ. ಮನುಷ್ಯ ಬದುಕಿರುವ ತನಕ ಹೇಳುತ್ತಾನೆ, ಇದು ನನ್ನ ಮನೆ, ಇದು ನನ್ನ ಜಮೀನು, ಇದು ನನ್ನ ಹಣ, ಇದು ನನ್ನ ಜನ. ಆದರೆ ಸಾವು ಬಂದ ಕ್ಷಣದಲ್ಲಿ ಅವನ ದೇಹವನ್ನೇ ಮನೆಯೊಳಗೆ ಹೆಚ್ಚು ಹೊತ್ತು ಇಡುವುದಿಲ್ಲ. ಇದೇ ಜೀವನದ ದೊಡ್ಡ ಸತ್ಯ. ನಾವು ದಿನವೆಲ್ಲ ಕೋಪ ಮಾಡುತ್ತೇವೆ, ದ್ವೇಷ ಮಾಡುತ್ತೇವೆ, ಒಬ್ಬರ ಜೊತೆ ಒಬ್ಬರು ಮಾತೇ ಆಡದೆ ವರ್ಷಗಳ ಕಾಲ ಇರುತ್ತೇವೆ. ಆದರೆ ಒಂದು ಸಾವು ಸಾಕು, ಎಲ್ಲ ಅಹಂಕಾರ ನೆಲಸಮ ಆಗಿಬಿಡುತ್ತದೆ. ನೀವು ಎಂದಾದರೂ ಸ್ಮಶಾನಕ್ಕೆ ಹೋಗಿದ್ದೀರಾ? ಅಲ್ಲಿ ಯಾರಿಗೂ ದೊಡ್ಡವರು ಸಣ್ಣವರು ಅಂತಿಲ್ಲ, ಬಡವ ಶ್ರೀಮಂತ ಅಂತ ಇಲ್ಲ, ಜಾತಿ ಇಲ್ಲ, ಅಹಂಕಾರ ಇಲ್ಲ. ಕೊನೆಗೆ ಎಲ್ಲರಿಗೂ ಸಿಗೋದು ಒಂದು ಮುಷ್ಟಿ ಮಣ್ಣು ಮಾತ್ರ. ಆದ್ದರಿಂದ ಈ ದೇಹದ ಮೇಲೆ ಅಹಂಕಾರ ಮಾಡಬೇಡಿ. ಇವತ್ತು ಚೆನ್ನಾಗಿರುವ ದೇಹ ನಾಳೆ ಒಂದು ಫೋಟೋ ಆಗಬಹುದು. ಇವತ್ತು ನಮ್ಮ ಜೊತೆ ನಗುವವರು ನಾಳೆ ನೆನಪಾಗಬಹುದು ಅಷ್ಟೇ. ಕೆಲವರು ಹೇಳುತ್ತಾರೆ, ನನಗೆ ಇನ್ನೂ ಸಮಯ ಇದೆ ಅಂತ. ಆದರೆ ಸಾವು ಯಾರಿಗೂ ಸಮಯ ಹೇಳಿ ಬರುವುದಿಲ್ಲ. ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು ಹೋಗುತ್ತದೆ, ಯುವಕರನ್ನು ಕರೆದುಕೊಂಡು ಹೋಗುತ್ತದೆ, ವೃದ್ಧರನ್ನು ಬಿಡುವುದಿಲ್ಲ. ಆದರೆ ಒಂದು ಪ್ರಶ್ನೆ, ಸಾಯುವ ಮುಂಚೆ ನಾವು ಬದುಕಿದ್ದೀವಾ ಎಂದು ಪ್ರಶ್ನೆ ಮಾಡಿಕೊಳ್ಳಿ. ಅಥವಾ ಕೇವಲ ಹಣಕ್ಕಾಗಿ ಓಡ್ತಾ ಇದ್ದೀವಾ ಎಂದು ಕೇಳಿಕೊಳ್ಳಿ. ತಾಯಿ ತಂದೆ ಬದುಕಿರುವಾಗ ಪ್ರೀತಿ ಕೊಡದವರು ಅವರು ಹೋದ ಮೇಲೆ ಅಳುತ್ತಾರೆ. ಸ್ನೇಹಿತರನ್ನು ಕಳೆದುಕೊಂಡ ಮೇಲೆ ಅವರ ಮೌಲ್ಯ ಗೊತ್ತಾಗುತ್ತದೆ. ಜೀವ ಇದ್ದಾಗ ಪ್ರೀತಿ ತೋರಿಸಿ, ನಂತರ ಪಶ್ಚಾತ್ತಾಪಕ್ಕೆ ಅರ್ಥವೇ ಇರುವುದಿಲ್ಲ. ಅಂದರೆ ತಂದೆ ತಾಯಿಗಳು ಇದ್ದಾಗ ಅಥವಾ ಯಾರು ನಮ್ಮೊಡನೆ ಇರುತ್ತಾರೋ ಅವರು ಇದ್ದಾಗ ಅವರಿಗೆ ಹೃದಯಪೂರ್ವಕ ಪ್ರೀತಿಯನ್ನು ತೋರಿಸಿ, ಪ್ರೀತಿಯನ್ನು ಹಂಚಿ. ಆದರೆ ಅವರು ಹೋದ ಮೇಲೆ ನೀವು ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅದಕ್ಕೆ ಅರ್ಥವೇ ಇಲ್ಲ. ಯಾರನ್ನಾದರೂ ನೋಯಿಸಿದ್ದರೆ ಕ್ಷಮೆ ಕೇಳಿಬಿಡಿ. ಯಾರಾದರೂ ನಿಮ್ಮನ್ನು ನೋಯಿಸಿದ್ದರೆ ಕ್ಷಮಿಸಿಬಿಡಿ. ಏಕೆಂದರೆ ನಾಳೆ ಯಾರಿಗೆ ಏನಾಗುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದೇವರು ಯಾಕೆ ಸಾವು ಕೊಟ್ಟಿದ್ದಾನೆ ಗೊತ್ತಾ? ಮನುಷ್ಯ ಶಾಶ್ವತ ಅಲ್ಲ ಅಂತ ತಿಳಿಸಲು. ದೇಹ ತಾತ್ಕಾಲಿಕ, ಆದರೆ ಆತ್ಮ ಶಾಶ್ವತ. ದೇಹ ಸುಟ್ಟು ಹೋಗಬಹುದು, ಆದರೆ ಒಳ್ಳೆಯತನ ಎಂದಿಗೂ ಸಾಯುವುದಿಲ್ಲ. ಒಬ್ಬ ಮನುಷ್ಯ ಸತ್ತ ನಂತರ ಜನ ಏನು ಹೇಳುತ್ತಾರೆ ಗೊತ್ತಾ? ತುಂಬ ಒಳ್ಳೆಯವನು, ಯಾರಿಗೂ ಕೆಡುಕು ಮಾಡಲಿಲ್ಲ, ನಗುತ್ತಲೇ ಮಾತನಾಡುತ್ತಿದ್ದ. ಅದೇ ನಿಜವಾದ ಸಂಪತ್ತು, ಆದರೆ ಹಣ ಅಲ್ಲ. ಒಂದು ದಿನ ನಮ್ಮ ಫೋನ್ ಸೈಲೆಂಟಾಗಿ ಆಗುತ್ತದೆ, ನಮ್ಮ ಕೊಠಡಿ
ಖಾಲಿಯಾಗುತ್ತದೆ. ನಮ್ಮ ಬಟ್ಟೆಗಳನ್ನು ಬೇರೆ ಯಾರೋ ಉಟ್ಟುಕೊಳ್ಳುತ್ತಾರೆ. ನಮ್ಮ ಫೋಟೋಗೆ ಹೂವಿನ ಹಾರ ಹಾಕುತ್ತಾರೆ. ಆ ದಿನ ನಮ್ಮ ಜೊತೆ ಬರುವುದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ಒಳ್ಳೆಯ ಕರ್ಮಗಳು ಮಾತ್ರ. ಆದ್ದರಿಂದ ಜೀವನವನ್ನು ಪ್ರೀತಿಸಿ, ಜನರನ್ನು ಪ್ರೀತಿಸಿ, ತಾಯಿ ತಂದೆಯನ್ನು ಗೌರವಿಸಿ, ಹಸಿದವರಿಗೆ ಅನ್ನವನ್ನು ಕೊಡಿ, ಅಳುವವರಿಗೆ ಧೈರ್ಯದ ಮಾತನ್ನು ಕೊಡಿ. ಇದೇ ದೇವರ ಪೂಜೆಯಾಗುತ್ತದೆ. ಸಾವು ಭಯಂಕರ ಅಲ್ಲ, ಕೆಟ್ಟದಾಗಿ ಬದುಕಿದ ಜೀವನವೇ ಭಯಂಕರ. ಒಳ್ಳೆಯ ಮನಸ್ಸಿನಿಂದ ಬದುಕಿದವನಿಗೆ ಸಾವು ಕೂಡ ಒಂದು ಶಾಂತಿಯೇ ಸರಿ. ಕೊನೆಯದಾಗಿ ಹೇಳುವುದಾದರೆ, ಇವತ್ತು ರಾತ್ರಿ ಮಲಗುವ ಮುಂಚೆ ಒಮ್ಮೆ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ. ನಾನು ಹೋಗಿಬಿಟ್ಟರೆ, ಅಕಸ್ಮಾತ್ ಹೋದರೆ ನನ್ನ ಬಗ್ಗೆ ಜನರು ಒಳ್ಳೆಯದಾಗಿ ಮಾತನಾಡ್ತಾರಾ ಅಂತ ಕೇಳಿಕೊಳ್ಳಿ. ಅದೇ ಜೀವನದ ನಿಜವಾದ ಪರೀಕ್ಷೆ. ಹುಟ್ಟು ದೇವರ ಇಚ್ಛೆ, ಸಾವು ಪ್ರಕೃತಿಯ ನಿಯಮ. ಆದರೆ ಮಧ್ಯದಲ್ಲಿ ನಾವು ಹೇಗೆ ಬದುಕುತ್ತೇವೆ ಅನ್ನೋದೇ ನಮ್ಮ ಮಹತ್ವ. ಆದ್ದರಿಂದ ಜೀವನವನ್ನು ಜೀವ ಇದ್ದಾಗಲೇ ಪ್ರೀತಿಸಿ, ಸತ್ತ ನಂತರ ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕಿಂತ ಇದ್ದಾಗಲೇ ಅವರನ್ನು ಕಾಪಾಡಿಕೊಳ್ಳಿ. ಇಂದು ಉಸಿರು ಇದೆ ಅಂತ ಅಹಂಕಾರ ಮಾಡಬೇಡಿ, ನಾಳೆ ಅದೇ ಉಸಿರು ನಿಲ್ಲಬಹುದು. ಈ ಜೀವನ ಒಂದು ಕ್ಷಣದ ನೆರಳು ಮಾತ್ರ. ಆದ್ದರಿಂದ ಹೋಗುವ ಮುಂಚೆ ಕನಿಷ್ಠ 4 ಜನರ ಹೃದಯದಲ್ಲಿ ಒಳ್ಳೆಯ ನೆನಪಾಗಿ ಉಳಿದು ಹೋಗುವ ಕರ್ಮವನ್ನು ಮಾಡಿ. ಹಣವಾಗಿ ಅಲ್ಲ, ಹೃದಯವಾಗಿ ಬದುಕಿ. ಹಣಕ್ಕಾಗಿ ಬದುಕಬೇಡಿ, ಹೃದಯಕ್ಕಾಗಿ ಬದುಕಿ. ಏಕೆಂದರೆ ಪರಮಾತ್ಮ ಇರುವುದು ಎಲ್ಲರ ಹೃದಯದಲ್ಲಿ ಹೊರತು ಹಣದಲ್ಲಿ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಂತಹ ರೋಚಕವಾದ ಅಥವಾ ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ವಿಷಯ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಎಂಬ ಮಾತನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ಸಮಸ್ತ ವೀಕ್ಷಕರೇ.